ಲಗೇಜ್ ಬರಲಿಲ್ಲ. ಗಂಡನ ಮುದ್ದೆ ಒಂದು ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಅಂದ್ರೆ ನಿನ್ ದೇಶದಲ್ಲೇ ಇದಾಗದ್ ನೋಡು, ಅಮೆರಿಕದಲ್ಲಿ ಎಂದಾರ ಆಗ್ತಿದ್ದ ಅಂತ ಬೈದ್ಲು. ಪಾಪ ಗಂಡ ಏನು ಮಾಡ್ಬೇಕು, ಸಾರಿ ಅಮ್ಮ ಅಂತ. ನಾವು ಯಾಕೆ ಹೆಮ್ಮೆ ಪಡ್ಬೇಕಂದ್ರೆ ನೋಡ್ರಿ, ಕಲರ್ಫುಲ್ ಆಗಿರೋ ಅವಕಾಶ ಭಗವಂತ ನಮಗ್ ಕೊಟ್ಟ, ಹೌದಿಲ್ರಿ? ಈಗ ಜಾತ್ರೆ ಅಂದ ಕೂಡ್ಲೆ ನಾವ್ ಏನು ಖುಷಿ ಖುಷಿಯಾಗಿ ಎಲ್ಲ ಕಲರ್ 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 ರೆಡಿಯಾಗಿ ಬರ್ತೀವಿ. ಪಾಪ ಗಂಡು ಮಕ್ಳೇನು ಅದ ಬಿಳಿದು ಅದ ಅಂಗಿ ಅದ, ಅವು ಬಾಳ್ ಚಾಯ್ಸ್ ಇಲ್ಲ ಪಾಪ ಅವ್ರಿಗೆ. ಮತ್ತೆ ಅವ್ರು ಬೇಜಾರು ಮಾಡ್ಕೊಳಂಗಿಲ್ಲ, ನೀ ನಗ್ತಾ ಇರವ ನಮ್ಮ ಮನೆ ನೆಮ್ಮದಿಯಾಗಿರ್ತೈತೆ ಅಂತ. ಅಂದ್ರೆ ಕಲರ್ನ ನೋಡಿ ಆನಂದ ಪಡೋ ಹೃದಯ ಗಂಡು ಮಕ್ಳಿಗೆ ಐತ್ರಿ. ಕೆಲವ್ರು ಎಲ್ಲೆಲ್ಲೋ ಕಲರ್ ನೋಡ್ತಾರೆ, ಅದು ಮಾಡಬಾರ್ದು ಅಷ್ಟೇ. ನಮ್ಮ ಮನೆ ಕಲರ್ಫುಲ್ ಆಗಿರ್ಬೇಕು. ಮನೆಯ ಹೊಸ್ತಿಲಿಗೆ ಶುಭ ಬರೆಯುವಾಕೆ, ಮಂಗಳವ ಬಾಯಂತು ಕರೆಯುವಾಕೆ, ದಿನ ದಿನವೂ ಜಯವ ಕೋರುವಾಕೆ ಅಂತಾರ್ರಿ ಹೆಣ್ಮಗಳನ್ನ. ಅಂತ ಹೆಣ್ಮಕ್ಕಳ ಹುಟ್ಟಿದ್ದಕ್ಕೆ ನಾವು ಹೆಮ್ಮೆ ಪಡೋಣ. ಮುಂದಿನ ಜನ್ಮ ಇದ್ರೆ ಇಂಥ ಕಡೆ ನಮ್ಮನ್ನು ಹೆಣ್ಣಾಗೆ ಹುಟ್ಟಿಸು ತಾಯಿ ಅಂತ ಆ ತಾಯಿನ ನಾವು ಹೇಳ್ಕೊಳ್ಳೋಣ. ಯಾಕಂದ್ರೆ ಹೆಣ್ಮಕ್ಳಿಗೆ ಅಂತದೊಂದು ಬಂಗಾರದಂತ ಬದುಕು ಭಗವಂತ ಕೊಟ್ಟಾನೆ. ಎಷ್ಟೆಲ್ಲ ನಮ್ಗೆ ಅವಕಾಶ ಐತಿ. ಲಗ್ನದ ಮನೆಗೆ ಹೋದಾಗ ನಾನು ನೋಡಿದ್ರಿ, ಪಾಪ ಈ ಗಂಡು ಮಕ್ಕಳಿಗೆ 30-32 ಆದ್ರೆ ಈಗ ಲಗ್ನ ಆಗಲ್ಲ. ನಮ್ ಕಡೆ ಬಹಳ ದೊಡ್ಡ ಸಮಸ್ಯೆ ಇದೆ ಸ್ವಾಮೀಜಿ. ಸ್ಪೆಷಲಿ ರೈತರಿಗೆ ಹೆಣ್ಣು ಸಿಕ್ತಿಲ್ಲ ಅಂತ. ಈ ಹುಡುಗರಿಗೆ ನಾ ಹೇಳಕ್ ಬಯಸ್ತೀನಿ, ಅಪ್ಪ 5G ಅಂತಿರಲ್ಲೋ, ಯಾವ 5Gನೂ ನಮ್ಮ ರೈತರು ಕೊಡೋ ಗಂಜಿಗೆ ಸಮ ಆಗಕ್ ಸಾಧ್ಯ ಇಲ್ಲಪ್ಪ. ರೈತ ಕೊಡೋ ಗಂಜಿಯ ತಾಕತ್ ಐತಲ್ಲ ಅದೇ ಬೇರೆ. ದಯಮಾಡಿ ಅದು ತಿಳ್ಕೊಳ್ರಿ ನೀವು. ಯಾರೋ ಒಬ್ಬ ನಮ್ಮ ಗದಗಿನ ಹುಡುಗ ಅಮೆರಿಕಾದಲ್ಲಿದ್ದ, ಅವನಿಗೆ ಲಗ್ನ ಮಾಡೋ ಟೈಮಲ್ಲಿ ಅವರಪ್ಪ ಹೇಳ್ದ, ಮಗನೇ ನಿನಗೆ ಸಿಟಿ ಹುಡುಗಿ ಬೆಂಗಳೂರು ಹುಡುಗಿ ತರಲ್ಲ ಅಂತ. ಬೇಡಪ್ಪ, ಬೆಂಗಳೂರು ಹುಡುಗಿ ಅಂದ್ರೆ ನನಗೆ ಹೊಂದಲ್ಲ, ನನಗೆ ಯಾರಾದ್ರೂ ಸಣ್ಣ ಹಳ್ಳಿ ಹುಡುಗಿನ ತಗೊಂಡ್ ಬಾ, ಅಡ್ಜಸ್ಟ್ ಆಗ್ತಾಳೆ ಅಂದ. ಹಳ್ಳಿ ಹುಡುಗಿನ ಲಗ್ನ ಮಾಡ್ಕೊಂಡು ಕರ್ಕೊಂಡು ಹೋದ. ಇವನು ಗ್ರಾಚಾರಕ್ಕೆ ಹಾಕಿ ಪೂರ್ತಿ ಅಮೆರಿಕನ್ ಆಗಿಬಿಟ್ರು. ಮಾಮಿ ನಾವು ಇಂಡಿಯಾಗೆ ಹೋಗೋಣ ನಡಿ, ಗದಗ ಹೋಗೋಣ ಅಂದ್ರೆ ನೋ ಐ ಡೋಂಟ್ ವಾಂಟ್ ಟು ಟಾಕ್ ಟು ದಟ್ ಕಂಟ್ರಿ ಎಂದ. ಅಕ್ಕೆ ಇಂಡಿಯಾ ಅಂದ್ರೆ ಆಗವು. ಪಾಪ ಇವನು ಬಾಳ್ ಟ್ರೈ ಮಾಡ್ತಿದ್ದ, ಈಕೆ ಬರಂಗಿಲ್ಲ. 10 ವರ್ಷ ಆದ್ಮೇಲೆ ಅಂತೂ ಇಂತೂ ಆಕೆ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದ. ಡೆಲ್ಲಿಯಲ್ಲಿ ಫ್ಲೈಟ್ ಇಳಿದ್ರು, ಇವ್ರ ಗ್ರಾಚಾರಕ್ಕೆ ಇವ್ರದ್ದು ಬ್ಯಾಗ್ ಬರಲೇ ಇಲ್ಲ, ಲಗೇಜ್ ಬರಲಿಲ್ಲ. ಗಂಡನ ಮುದ್ದೆ ಒಂದು ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಅಂದ್ರೆ ನಿನ್ ದೇಶದಲ್ಲೇ ಇದಾಗದ್ ನೋಡು, ಅಮೆರಿಕದಲ್ಲಿ ಎಂದಾರ ಆಗ್ತಿದ್ದ ಅಂತ ಬೈದ್ಲು. ಪಾಪ ಗಂಡ ಏನು ಮಾಡ್ಬೇಕು, ಸಾರಿ ಅಮ್ಮ ಅಂತ. ಟ್ಯಾಕ್ಸಿ ಕರೆದ್ರು, ಗದಗ ಬರ್ಬೇಕು ಬರ್ತೀಯನ್ನ ಅಂದ್ರು. ಸರ್ ಡಬಲ್ ಮೀಟರ್ ಕೊಡ್ತೀರಾ ಅಂತ ಕೇಳಿದ ಟ್ಯಾಕ್ಸಿ ಅವನು. ಮತ್ತೀಕೆ ಗಂಡನ ಮಾರಿತಿ ಹೋದ್ಲು. ನೋಡು, ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಇಂಡಿಯಾದಲ್ಲೇ ಡಬಲ್ ಮೀಟರ್ ಕೇಳೋದು, ಅಮೆರಿಕದಾಗ ಯಾರು ಕೇಳಲ್ಲ ಅಂತ. ಒಟ್ಟಂತೂ ಗಾಡಿ ಹತ್ತಿದ್ರು. ಒಂದಷ್ಟು ದೂರ ಹೋಯ್ತು. ಸಾಯಂಕಾಲ 6:30-7 ಗಂಟೆ ಗಾಡಿ ಕೆಟ್ಟು ಹೋಯ್ತ್ರಿ. ಹಳ್ಳಿ ರಸ್ತೆ, ಕಾಡು, ಮನೆ ಇಲ್ಲ. ಮತ್ತೆ ಗಂಡನ ಮಾರೀತಿ ಹೋದ್ಲು, ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಅಂತ. ಅಷ್ಟೊತ್ತಿಗೆ ಒಬ್ಬ ರೈತ ಹೊಲದಿಂದ ಮನೆಗೆ ಹೊರಟಿದ್ದ. ಯಾರು ನೀವು, ಎದಕ್ಕೆ ರಸ್ತೆ ಮಧ್ಯೆ ನಿಂತಿದ್ದೀರಿ, ಏನಾಯ್ತು ಅಂದ. ಇಲ್ಲಪ್ಪ ಗಾಡಿ ಕೆಟ್ಟೈತೆ, ಯಾರಾದ್ರೂ ಮೆಕ್ಯಾನಿಕ್ ಸಿಗ್ತಾರೇನಪ್ಪ, ನೆಟ್ವರ್ಕ್ ಇಲ್ಲ ಅಂತ. ಇಲ್ಲಿ ಸಿಗವಲ್ಲ. ನೀವು ಒಂದು ಈಗ ಇಷ್ಟೊತ್ತಲ್ಲಿ ಏನೂ ಆಗಂಗಿಲ್ರಿ, ಪಕ್ಕದಲ್ಲಿ ನನ್ನ ಗುಡಿಸ್ಲೈತ್ರಿ, ಬರ್ರಿ ಅಲ್ಲಿರ್ರಿ, ನಾ ಹೊಲ್ದಲ್ಲಿ ಮಕ್ಕೋತೀನ್ರಿ, ನಾಳೆ ಮುಂಜಾನೆ ನಾನೇ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ನಿಮ್ಮ ಗಾಡಿ ರೆಡಿ ಮಾಡಿಸ್ಕೊಡ್ತೀನಿ ಅಂದ ಪಾಪ ರೈತ. ಅವನ ಗುಡಿಸ್ಲಲ್ಲಿ ಇವ್ರಿಗೆ ಜಾಗ ಕೊಟ್ಟ, ಮೇಕೆ ಹಾಲು ಕೊಟ್ಟ, ಒಂದಷ್ಟು ಬಾಳೆಹಣ್ಣು ಕೊಟ್ಟ, ಎಲ್ಲಿಡಿಕೆ ಕೊಟ್ಟ, ಎಲ್ಲಾ ಮಾಡ್ದ. ಮುಂಜಾನೆ ಅವ್ರ ಗಾಡಿ ರೆಡಿ ಮಾಡಿಸ್ಕೊಟ್ಟ. ಹೆಂಡತಿ ಅಮೆರಿಕಾ ಸ್ಟೈಲಲ್ಲಿ ಹೇಳಿದ್ಲು, ಓ ಡಾರ್ಲಿಂಗ್, ಆ ರೈತನಿಗೆ ಸ್ವಲ್ಪ ಟಿಪ್ಸ್ ಕೊಟ್ಬಿಡು, ಗಿವ್ ಇಮ್ ಸಮ್ ಟಿಪ್ಸ್ ಅಂದ್ರು. ಗಂಡ ಹೂ ಅಂತ ಪಾಕೆಟ್ ಇಂದ ರೊಕ್ಕ ತೆಗೆದ, ತಗೊಳ್ಳಿ ಥ್ಯಾಂಕ್ ಯು ಅಂತ ಕೊಡಕ್ ಹೋದ. ರೈತ ಏನನ್ಬೇಕು, ಸ್ವಾಮಿ ಒಬ್ಬ ಹೆಣ್ಮಗಳನ್ನ ಕಟ್ಕೊಂಡು ನಡುಬರ್ಕ ರಸ್ತ್ಯಾಗ ನಿಂತಿದ್ರೆ ಸಹಾಯ ಮಾಡಿದ್ರೆ ರೊಕ್ಕ ಕೊಟ್ಟು ಅವಮಾನ ಮಾಡ್ತೀರೇನ್ರಿ? ಅತಿಥಿ ದೇವೋ ಭವ ಅಂತ ಹೇಳೋ ದೇಶ ನಮ್ದ್ರಿ. ದಯಮಾಡಿ ನಿಮ್ ರೊಕ್ಕ ನಿಮ್ ಜೋಬ್ನಾಗ ಇಟ್ಕೊಳ್ರಿ ಅಂತ. ಆಗ ಗಂಡ ಹೆಂಡತಿ ಕಡೆ ತಿರುಗಿ ಹೇಳ್ದ, ಡಾರ್ಲಿಂಗ್ ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಈ ದೇಶದಲ್ಲಿ ಮಾತ್ರ ನಡೆಯುತ್ತೆ ಅಂತ. ಅದಕ್ಕೆ ಹೇಳದ್ರಿ ಬಂಧುಗಳೇ, ನಾವು ಭಾರತೀಯರಾಗಿ ಹುಟ್ಟಿದ್ದಕ್ಕೆ ಯಾಕೆ ಹೆಮ್ಮೆ ಪಡ್ಬೇಕಂದ್ರೆ, ಈ ತರ ಅಜ್ಜೋರು, ಈ ತರ ವಿದ್ಯಾ ಮಠಗಳು, ಅನ್ನದಾಸೋಹ, ಅಕ್ಷರ ದಾಸೋಹ ಇವೆಲ್ಲ ಜಗತ್ತಿನಲ್ಲಿ ಎಲ್ಲೂ ನಡೆಯಕ್ ಸಾಧ್ಯ ಇಲ್ಲ. ಇಂಥ ಪವಾಡಗಳು ನಡೆದ್ರೆ ಇಲ್ಲೇ ನಡೆಯೋದು. ನಮ್ಮ ಯೋಗ ಪಟುಗಳು ಇಲ್ಲಿ ಬಂದು ಕೂತಿದ್ದಾರೆ, ಅವ್ರಿಗೊಂದು ಚಪ್ಪಳೆ ತಟ್ರಿ, ಏನ್ ಚೆನ್ನಾಗಿ ಮಾಡಿದ್ವಾ ಮಕ್ಕಳು. ಲವ್ ಯು ಕಿಡ್ಸ್, ಸೂಪರ್ ಆಗಿತ್ತು. ನನಗೊಂದು ನೆನಪಾಯ್ತ್ರಿ, ನನ್ನ ಯೋಗಕ್ಕೂ ನನಗೂ ಒಂದು ಲಿಂಕ್ ಐತ್ರಿ ಅಜ್ಜವರು. ವಿಶ್ವ ಯೋಗ ದಿನ ಜೂನ್ 21 ನನ್ನ ಬದುಕಲ್ಲಿ ಬಹಳ ಸ್ಪೆಷಲ್. ಯಾಕಂದ್ರೆ ನಾ ಅವತ್ತೇ ಹುಟ್ಟಿದ್ದು. ಐ ವಾಸ್ ಬಾರ್ನ್ ಆನ್ 21
ಜೂನ್. ಅಲ್ಲ, ನನ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನಾ ಯೋಗ ಜೀವಿ ಅಲ್ಲ, ಭೋಗ ಜೀವಿ ಅಂತ. ಬಹಳ ಜನ ಉತ್ತರ ಕರ್ನಾಟಕದವ್ರು ಫೋನ್ ಮಾಡಿದಾಗ ನನ್ನಂತರ ಮೇಡಮರ ನಿಮ್ ವಾಯ್ಸು ಮಸ್ತ್ ಐತ್ರಿ, ನಿಮ್ ಕಂಠ ಬಾಳ ಚಲೋ ಐತ್ರಿ. ಅಣ್ಣ ಕಂಠ ಚಲೋ ಐತಿ, ಸ್ವಂಟ ಅಗಲಾಗೈತಿ, ಏನು ಮಾಡೋದಪ್ಪ ಅಂತ. ಯಾಕೆ ಈ ಯೋಗಕ್ಕೆ ಬಂತಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಯೋಗಕ್ಕೆ ಬಹಳ ಪ್ರಾಶಸ್ತ್ಯ ಸಿಕ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ. ನಮ್ಮ ಊರಿಂದ ಬರ್ಗೂರಿಂದ ಹನುಮಕ್ಕ ಬಂದಿದ್ಲು ನಮ್ಮ ಮನೆಗೆ. ಏನೋ ಯೋಗದ ಬಗ್ಗೆ ಟಿವಿಲಿ ಬರ್ತಿತ್ತು. ನಾನು ಟಿವಿ ನೋಡ್ಕೊಂಡು ಹ್ಯಾಂಗ್ ಮಾಡ್ಬೋದಿದು ಅಂತ ಆಸನದ ಬಗ್ಗೆ ನೋಡ್ತಿದ್ವಿ. ನಮ್ಮ ಹನುಮಕ್ಕ ಏನ್ ಅನ್ಬೇಕು, ಸುಧವ್ವ ದರಿದ್ರ ಟಿವಿ ಆಫ್ ಮಾಡು. ಆಕಿ ರಾತ್ರಿ ಬಂದು ಪುಟ್ಟಕ್ಕನ ಮಕ್ಕಳು ಮತ್ತೆ ಹಗಲು ನೋಡ್ತಾಳು ಬಿಡ್ತಾನೆ. ನೀವೆಲ್ಲ ನೋಡ್ತಿರೋದಿಲ್ಲ ಗೊತ್ತು ನನಗೆ. ಇವತ್ತು ಯಾಕೆ ಬಂದಿರ ಅಂದ್ರೆ ಇವತ್ತು ಆ ಸೀರಿಯಲ್ಗಳು ಇಲ್ಲ, ಅದಕ್ಕೆ ಬಂದಿರ ಅಂತ ಗೊತ್ತು ನಮಗೆ. ಈಗ ಬೆಳಗ್ಗೆ ನೋಡಿ ನಾಳೆ ಇಷ್ಟು ಚಲೋ ಯೋಗದ ಬಗ್ಗೆ ಬರ್ತೈತೆ. ಈ ಯೋಗದಿಂದನೇ ನಾವು ಚಲೋ ಆಗೋದು, ಮನುಷ್ಯನ ಆರೋಗ್ಯ ಸುಧಾರಿಸುತ್ತೆ ಹನುಮಕ್ಕ ಅಂದೆ. ನೀ ಬಾಳ ಹೇಳ್ಬೇಡ, ಈ ಯೋಗ ಮಾಡಕ್ ಹೋಗಿ ನಮ್ಮನೆ ಅಜ್ಜ ನೆಗೆದು ಬಿದ್ದಿದ್ದು ಅಂದ್ಲು. ಆಕೆ ಗಂಡ ಅಜ್ಜ ಅನ್ನೋಳು ಅವ್ನು ಸತ್ತಿದ್ದ ಯೋಗ ಮಾಡಂತೆ. ಹಂಗ ಏನಾಯ್ತು ಒಂದು ಟಿವಿಲಿ ರಾಮದೇವ್ ಬಾಬಾ ಅಂತ ಬರ್ತಾರಲ್ರಿ, ಹೌದು ಅವ್ರು ಯೋಗ ಹೇಳ್ಕೊಡ್ತಿದ್ರು. ನಮ್ಮನೆ ಅಜ್ಜ ಯೋಗ ಮಾಡ್ತಿತ್ತು. ಒಂದಿನ ಟಿವಿಲಿ ರಾಮದೇವ್ ಬಾಬಾ ಬಂದ್ರು, ಕಾಲ್ ಮೇಲೆತ್ತು ಅಂದ್ರು, ಕೈ ಮ್ಯಾಗೆತ್ತು ಅಂದ್ರು, ಉಸಿರು ಮೇಲೆ ಎಳ್ಕೊ ಅಂದ್ರು. ನಮ್ಮ ಅಜ್ಜ ಉಸಿರು ಎಳ್ಕಂಡ ಕರೆಂಟ್ ಹೋಗ್ಬಿಡ್ತು. 3 ತಾಸು ಕರೆಂಟ್ ಬರ್ಲಿಲ್ಲವ್ವ. 3 ತಾಸು ಆದ್ಮೇಲೆ ಕರೆಂಟ್ ಬರ್ತದೆ, ಉಸಿರು ಬಿಡಿ ಅನ್ನಕ್ಕೆ ಟಿವಿಲಿ ಬಾಬಾನೂ ಇಲ್ಲ, ಉಸಿರು ಬಿಡಕ್ ನಮ್ಮ ಅಜ್ಜನೂ ಇಲ್ಲ. ಎಂತ ನೋವಿನ ಸಂಗತಿ ನೋಡಿ. ಅದಕ್ಕೆ ನಾನು ಹೇಳಿದ್ದು, ಜೀವನದಲ್ಲಿ ಏಳು ಬೀಳುಗಳು ನೋವುಗಳು ಎಲ್ಲರಿಗೂ ಇರುತ್ತೆ. ಆದ್ರೆ ನಮ್ಮ ಕುಟುಂಬ ಚೆನ್ನಾಗಿದ್ರೆ ನಾವೊಂದು ಆರೋಗ್ಯವಂತ ಸಮಾಜ ಕಟ್ಟಬಹುದು. ಪೂಜ್ಯ ಅಜ್ಜವರ ಉದ್ದೇಶ ಯಾಕೆ ಅವರು ನಿಮ್ಮ ದುಶ್ಚಟಗಳನ್ನ, ನಿಮ್ಮಲ್ಲಿರುವಂತಹ ಕೆಟ್ಟ ಸ್ವಭಾವವನ್ನ ಯಾಕೆ ಜೋಳಿಗೆಗೆ ಹಾಕಿ ಅಂತಾರಂದ್ರೆ, ಅದರಿಂದ ಮುಕ್ತರಾಗಿ, ವ್ಯಸನ ಮುಕ್ತರಾಗಿ ಒಂದು ಸುಂದರ ಸಂಸಾರದ ರೂವಾರಿಗಳು ನೀವು ಆಗಬೇಕು ಅನ್ನುವಂತಹ ಅವರ ಹೃದಯವಂತಿಕೆಗೆ ನಾವೆಲ್ಲ ಸೇರಿ ಶರಣ ಮಾಡ. ಅದು ಅಂತ ದೊಡ್ಡ ಮನಸ್ಸು ಬಹಳ ಎಲ್ಲ ಕಡೆ ಇರಂಗಿಲ್ಲ. ಇದೆಲ್ಲ ನೋಡುವಾಗ ನಂಗೆ ಅನ್ಸುತ್ತೆ, ನಾವು ಯಾಕೆ ಉತ್ತರ ಕರ್ನಾಟಕದಲ್ಲಿ ಹುಟ್ಟಲಿಲ್ಲ. ಯಾಕಂದ್ರೆ ಇಲ್ಲಿ ಮಣ್ಣಿಗಂತದೊಂದು ತಾಕತ್ತೈತ್ ಬಿಡ್ರಿ. ಪುಣ್ಯಾತ್ಗಿತ್ತಿರು ರೊಟ್ಟಿ ಬಡಿತೀರಲ್ರಿ, ಏನ್ ಖುಷಿ ಆಗತ್ತೆ. ನಮ್ಮ ಸಿಟಿ ಹುಡುಗರಿಗಿಂತ ಗೊತ್ತೇ ಇಲ್ರಿ. ನೀವು ಸಗಣಿನ ಬೆರಣಿ ಅಂತಾರ ನಮ್ಮ ಕಡೆ, ನಿಮ್ ಕಡೆ ಏನಂತಾರ್ರಿ, ಗೋಡೆ ಮೇಲೆ ಬಡಿತಾರಲ್ರಿ. ನಾ ಬೆಂಗಳೂರು ಒಬ್ಬಕ್ಕೆ ಕರ್ಕೊಂಡೋಗಿದ್ದೆ, ಬೆರಣಿ ಕುರುಳು ಅಂತೀರೇನ್ರಿ. ನಾ ಕರ್ಕೊಂಡೋಗಿದ್ದೆ ರೀ ನಮ್ಮ ಹಳ್ಳಿಗೆ. ಅಕ್ಕಿ ಸಿಟಿಲಿ ಬೆಳೆದ ಹೆಣ್ಮಗಳು ಸೆಲ್ಫಿ ತಗೋತಿದ್ಲು. ಎದ್ರ ಜೊತೆ ಅಂದ್ರೆ ಗೋಡೆ ಮೇಲೆ ಕಟ್ಟಿದ್ರು ರೀ, ಅದ್ರ ಜೋಡಿ ತಕ್ಕೋತಿದ್ಲು. ಹೇಳಿದೆ, ನಿಂಗೆ ಇನ್ನೇನು ಜಾಗ ಸಿಕ್ಲಿಲ್ವಾ, ಇದ್ರ ಜೋಡಿ ಸೆಲ್ಫಿ ತಗೋತಿದೆಯಲ್ಲ ಎದಕ್ಕ ಅಂದೆ. ಅಯ್ಯೋ, ನಿಮ್ಮೂರು ಹಸುಗಳು ಪ್ರಾಣಿಗಳು ಏನ್ ಬುದ್ಧಿ ಐತಲ್ಲ, ಎಷ್ಟು ಚಲೋ ಗೋಡೆ ಮೇಲೆ ರೌಂಡಕ್ ಮಾಡಾವೆ ಅಂದ್ಲು. ಆಕೆ ನಾವು ಬಡಿತೀವಿ ಅನ್ನೋದು ಗೊತ್ತಿಲ್ಲ. ಈಗ ನೀವು ನಿಮ್ ಮಕ್ಳು ಕೇಳ್ರಿ, ಭತ್ತ ಎಲ್ಲಿ ಸಿಗುತ್ತೋ, ಜೋಳ ಎಲ್ಲಿ ಸಿಗುತ್ತೋ ಅಂದ್ರೆ ಇವು ಪಟಕ್ಕನ ಉತ್ತರ ಹೇಳ್ತಾವೆ. ಯಾಕಂದ್ರೆ ಇವು ನೋಡಿ ಬೆಳೆದಿದ್ದಾವೆ. ನಮ್ ಬೆಂಗಳೂರು ಮಕ್ಳು ಕೇಳ್ರಿ, ಅಕ್ಕಿ ಎಲ್ಲಿ ಸಿಗುತ್ತೆ, ಗೋಧಿ ಎಲ್ಲಿ ಸಿಗುತ್ತೆ, ಎಲ್ಲ ರಿಲಯನ್ಸ್ ಮಾಲ್ ಅಲ್ಲಿ ಸಿಗುತ್ತೆ, ಮಾರ್ಟ್ ಅಲ್ಲಿ ಸಿಗುತ್ತೆ, ಸೂಪರ್ ಬಜಾರ್ ಅಲ್ಲಿ ಸಿಗುತ್ತೆ ಅಂತ ಅವರಿಗೆ ಬೆಳೀತಾರೆ ಅನ್ನೋದೇ ಗೊತ್ತಿಲ್ರಿ. ಅವು ಮಾರಲ್ಲಿ ಸಿಗುತ್ತೆ ಅನ್ಕೊಂಡಿರ್ತಾರೆ. ನಮ್ಮ ಮಕ್ಕಳಿಗೆ ಈ ಮಣ್ಣಿನ ಪರಿಚಯ ಮಾಡಿಕೊಟ್ರೆ ನಮ್ಮ ಮಕ್ಕಳು ನಮಗೂ ಆಸ್ತಿ ಆಗ್ತಾರೆ, ದೇಶಕ್ಕೂ ಆಸ್ತಿ ಆಗ್ತಾರೆ. ನಾವು ಆಸ್ತಿ ಮಾಡೋ ಸಂಭ್ರಮದಲ್ಲಿ ನಾ ಯಾವತ್ತು ಯಾವ್ದಾದ್ರು ಶಾಲೆಗೆ ಹೋದಾಗ ಹೇಳ್ತಿರ್ತೀನಿ. ಯಾಕಂದ್ರೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಈ ಒಬ್ಬ ಮೇಷ್ಟ್ರಾಗಿದ್ದಂಥವ್ರು. ಮೇಷ್ಟ್ರಾಗಿದ್ದ ವ್ಯಕ್ತಿ ಪ್ರಜಾಪ್ರಭುತ್ವ ದೇಶದಲ್ಲಿ ಒಬ್ಬ ಪ್ರೆಸಿಡೆಂಟ್ ಆಗಬಹುದು ಅನ್ನೋಕ್ಕೆ ಉದಾಹರಣೆ ಅವರು ಅಲ್ವಾ. ಮೇಷ್ಟ್ರಾಗಿದ್ದವರು ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಆದ್ರು. ಅವ್ರನ್ನ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಕೇಳಿದ್ರಂತೆ, ಸರ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಟೇಷನ್ ಮಾಸ್ಟರ್ ಅಂಡ್ ಸ್ಕೂಲ್ ಮಾಸ್ಟರ್ ಅಂತ. ಎಂತ ಅದ್ಭುತವಾದ ಉತ್ತರ ಹೇಳ್ತಾರಂದ್ರೆ, ಸ್ಟೇಷನ್ ಮಾಸ್ಟರ್ ಮೈಂಡ್ಸ್ ದ ಟ್ರೈನ್, ಸ್ಕೂಲ್ ಮಾಸ್ಟರ್ ಟ್ರೈನ್ಸ್ ದ ಮೈಂಡ್ ಅಂದ್ರು. ದಟ್ ಈಸ್ ದ ಬ್ಯೂಟಿ ಆಫ್ ಆನ್ಸರ್. ನಮ್ಮ ಮಕ್ಕಳನ್ನ ನಾವು ಹೆಂಗ್ ಟ್ರೈನ್ ಮಾಡಬೇಕು ಬಹಳ ಮುಖ್ಯ. ದಯಮಾಡಿ ತಂದೆ ತಾಯಿಗಳು ಸ್ವಲ್ಪ ಇನಿಷಿಯೇಟಿವ್ ತಗೊಳ್ರಿ. ನಿಮ್ಮ ಮಕ್ಕಳಿಗೆ ಅಕಸ್ಮಾತ್ ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂತು, ಬೇಜಾರು ಮಾಡ್ಕೋಬೇಡಿ. ಅವು ನಮ್ಮ ಮಕ್ಕಳು ರೀ. ನೀವು ಗಂಡನಿಗೆ ಹೇಳ್ಬೇಡ್ರಿ, ಅವನು ಬೈರಿ ಬೈಸ್ತೀವ್ರಿ. ಎದಕ್ಕ ಮ್ಯಾಥ್ಸ್ ಅಲ್ಲಿ 46, ಅವನು ತಿರುಗಿ ಕೇಳಿದ್ರು ಒಳ್ಳೆ ಅಪ್ಪ ನಿನಗೆ ಎಷ್ಟು ಬಂದಿತ್ತು ಅಂದ್ರೆ, ಅಪ್ಪನಿಗೆ 36 ಬಂದಿರಂಗಿಲ್ಲ ಬಹಳ ಸಲ. ದಯಮಾಡಿ ಇಂಥ ವಾದಿಗಳಾಗಿ ನಮ್ಮ ಸಂಸಾರದ ನೆಮ್ಮದಿ ಕಳ್ಕೊಬೇಡ್ರಿ. ನಮ್ಮ ಮಕ್ಕಳಿಗೆ ನೋಡ್ರಿ, ಅಮ್ಮಂದ್ರೆ ಬಹಳ ಖುಷಿ ಆಗಿತ್ತು.
ಶಾಲೆ ಇದ್ದಿದ್ದಿಲ್ಲ ಕೊರೋನಾ ಬಂದಾಗ. ಏನ್ ಮಸ್ತ್ ಇತ್ತಲ್ಲ, ಮುಂಜಾನೆ ಟಿಫಿನಿಗೆ ಏನ್ ಮಾಡ್ಬೇಕು ಪ್ರಾಬ್ಲಮ್ಮೇ ಇಲ್ರಿ. ಉಂಡೇ ಮಕ್ಕಂಡೆ ಸಂಡೇನೂ ಇಲ್ಲ ಮಂಡೇನೂ ಇಲ್ಲ, ಬರೇ ಉಂಡೆ ಮಕ್ಕಂಡೆ ಆಗಿತ್ತು ಲೈಫ್. ಆಮೇಲೆ ಒಂದಷ್ಟು ದಿನ ರಜೆ ಆದ್ಮೇಲೆ ಅನ್ನಿಸ್ತಾವ ಒಂದ್ರಿಗೆ, ಯಪ್ಪ ನಮ್ಗೆ 1-2 ಸುಧಾರ್ಸಕ್ ಆಗವಲ್ದು, ಆ ಟೀಚರ್ಗಳು ಯಾಕೆ 100 ಮಕ್ಕಳನ್ನ ಸುಧಾರಿಸ್ತಾರಪ್ಪ ಅಂದ್ರ ದಯಮಾಡಿ ನಮ್ಮ ಶಾಲೆಯಲ್ಲಿ ಪಾಠ ಹೇಳೋ ಗುರುಗಳಿಗೆ ಒಂದು ಚಪ್ಪಾಳೆ ತಟ್ರಿ. ಅವ್ರ ಸಂಬಳ ನೋಡಿ ಅಲ್ರಿ ಅವ್ರಿಗೆ ಗೌರವ ಕೊಡೋದು, ಅವ್ರ ವೃತ್ತಿಗೆ ಅಂದದ್ದು ಒಂದು ರೆಸ್ಪೆಕ್ಟ್ ಇರುತ್ತೆ ನೋಡಿ.